ಮಕ್ಕಳೇ, ಇವತ್ತಿನ ಕನ್ನಡ ಪಾಠದಲ್ಲಿ ಅರ್ಕಾವತ್ತು ಮತ್ತು ರ ಒತ್ತು ಇವೆರಡರ ನಡುವಿನ ವ್ಯತ್ಯಾಸವನ್ನ ತಿಳ್ಕೊಳ್ಳೋಣ. ಅರ್ಕಾವಳಿ, ಅರ್ಕಾವತ್ತು, ಅರ್ಕಾವತ್ತು ಅಂತೆಲ್ಲ ಕರೆಸಿಕೊಳ್ಳುವಂಥ ಈ ಚಿಹ್ನೆ, ಈ ಕನ್ನಡದಲ್ಲಿ 9 ಬರಿತೀವಲ್ಲ, ಆ ಥರ ಬರೆದ್ರೆ ಅದು ಅರ್ಕಾವತ್ತು ಆಗತ್ತೆ. ಇದು ಜೊತೆಗೆ ರಾವತ್ತು ಅಂದ್ರೆ ನಿಮಗ್ ಗೊತ್ತು. ಶುಕ್ರ ಅಂತ ಬರೆದಾಗ ಕಾಗೆ ರಾವತ್ತು, ಅರ್ಧಚಂದ್ರಾಕಾರದಲ್ಲಿ ಇರುತ್ತಲ್ಲ, ಇದು ರಾವತ್ತು. ಅರ್ಕಾವತ್ತು ಎಲ್ಲಿ ಬರುತ್ತೆ, ರಾವತ್ತು ಎಲ್ಲಿ ಬರುತ್ತೆ? ಕನ್ಫ್ಯೂಸ್ ಮಾಡ್ಕೊಳ್ಳೇಬೇಡಿ, ತುಂಬಾ ಸುಲಭ ಇದೆ ಈ ಪಾಠ. ಯಾವುದೇ ವ್ಯಂಜನದ ನಂತರ ರಾ ಬಂದ್ರೆ ಅಲ್ಲಿ ರಾವತ್ತು ಬರುತ್ತೆ. ಶುಕ್ರ, ಅದನ್ನ ಹೇಗೆ ಬರಿತೀವಿ ಹೇಳಿ, ಹೇಗೆ ಹೇಳ್ತೀವಿ ಹೇಳಿ? ಶುಕ್ರ, ಕಾದ್ಮೇಲೆ ರಾ ಬಂತ, ಕಣ್ಣು ಮುಚ್ಕೊಂಡು ರಾವತ್ತ ಹಾಕಿ. ಹಾಗೆ ವಕ್ರ, ಕ್ರಯ, ಕ್ರಮ, ತಾಪತ್ರಯ, ಪ್ರತಿಭೆ, ಗ್ರಹ, ಧೂಮ್ರ, ತಾಮ್ರ, ಅನುಗ್ರಹ, ಪ್ರೇತ, ಇದೆಲ್ಲ ವ್ಯಂಜನಾಕ್ಷರ ಬಂದು ಆಮೇಲೆ ರಾ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಅರ್ಧಚಂದ್ರಾಕಾರದ ರಾವತ್ತನ್ನೇ ಹಾಕಬೇಕು. ಇನ್ನು ಅರ್ಕಾವತಿ ಎಲ್ಲಿ ಬರುತ್ತೆ? ತುಂಬಾ ಸಿಂಪಲ್. ಯಾವುದೇ ವ್ಯಂಜನಾಕ್ಷರದ ಮೊದಲು ರಾವತ್ತು ಬಂದ್ರೆ ಅಲ್ಲಿ ಅರ್ಕಾವತ್ತು ಬರುತ್ತೆ. ಅದಕ್ಕೆ ಉದಾಹರಣೆ ಧರ್ಮ, ಹೆಂಗ್ ಬರಿತೀವಿ? ಧ ರ ಮ ಅಲ್ವಾ? ಮಾ ಅನ್ನೋ ವ್ಯಂಜನಾಕ್ಷರದ ಮುಂಚೆನೆ ಬಂದ್ಬಿಡ್ತು ರಾವತ್ತು. ಹಾಗಾಗಿ ಧರ್ಮ ಅಂದಾಗ ಅರ್ಕಾವತ್ತು ಬರುತ್ತೆ. ಅರ್ಥ, ಕರ್ಮ, ಪರ್ವ, ಶರ್ವಾಣಿ, ಸೂರ್ಯೋದಯ, ದುರ್ಬೋಧನೆ, ದುರ್ಯೋಧನ, ಅಂತರ್ಬೋಧೆ, ಕಾರ್ಕೋಟಕ, ನಿರ್ದೇಶನ, ನಿರ್ದೇಶಕ, ನಿರ್ಲೇಪ, ಸರ್ವೇಶ್ವರ, ಕರ್ಜಿಕಾಯಿ, ಅನಿರ್ದೇಶ, ಜೀರ್ಣೋದ್ಧಾರ, ಸರ್ವೇಶ್ವರಿ, ಧರ್ಮೋದಕ, ಹರ್ಷೋದ್ಗಾರ. ಎಷ್ಟೊಂದು ಪದ ಸಿಕ್ತಲ್ವಾ? ಸೊ ವ್ಯಂಜನದ ಮುಂಚೆ ಬಂದ್ರೆ ರ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ವ್ಯಂಜನದ ಮುಂಚೆ ಬಂದ್ರೆ ಅರ್ಕಾವತ್ತು ಬರುತ್ತೆ. ವ್ಯಂಜನದ ನಂತರ ರಾ ಬಂದ್ರೆ ಅಲ್ಲಿ ರಾವತ್ತು ಬರುತ್ತೆ.